ಏನು ಸರ್? ಈಗ ರೀಸೆಂಟಾಗಿ 7ನೇ ತಾರೀಕು, ಈ ಮಂತ್ 7ನೇ ತಾರೀಕು ಬೆಳಗ್ಗೆ 7:15 ಒಂದು ಹೆಣ್ಮಗಳು ಬರುತ್ತೆ. ಅವ್ರ ಹೆಸರು ಸುಮಾ ಅಂತೇಳಿ. ಅವರಿಗೆ ಒಂದು ಅರೌಂಡ್ 38 ವರ್ಷ. ಅವರು ಸಕಲೇಶ್ಪುರ ತಾಲೂಕು ನೀಕ್ನಹಳ್ಳಿ ಅಂತ ಒಂದು ವಿಲೇಜು. ಇಲ್ಲಿ ಬರೋ ಉದ್ದೇಶ ಏನಪ್ಪ ಅಂತಂದರೆ, ಆಲ್ರೆಡಿ ಅವರು ಗರ್ಭಿಣಿ ಇರ್ತಾರೆ, 34 ವಾರಗಳು ತುಂಬಿದೆ. ಬಂದಿರೋದು ಅವರಿಗೆ ಲೀಕಿಂಗ್ ಪಿ ವಿ ಅಂದರೆ ರಕ್ತ ಸೋಲ್ತಾ ಇದೆ, ಮತ್ತು ಅವರಿಗೆ ನೋವಿದೆ. ಅವರೇ ಅಂದ್ಕೊಂಡಿದ್ದಾರೆ ಇದನ್ನು ಹೆರಿಗೆ ನೋವು ಇರ್ಬೋದು ಅಂತೇಳಿ. ಬಟ್ ಹೆರಿಗೆ ನೋವು ಯೂಶ್ವಲಿ 34 ವೀಕಿಗೆ ಬೇರೆ ಕಾರಣಗಳಿಂದ ಹೆರಿಗೆ ನೋವು ಬರಬೇಕು. ಜನರಲ್ಲಾಗಿ ಹೆರಿಗೆ ನೋವು ಬರಲ್ಲ. 38 ವಾರಗಳದ್ದು ದಾಟಿದ ಮೇಲೆ ಹೆರಿಗೆ ನೋವು ಬರಬೇಕು, ಅದು ಟ್ರೂ ಲೇಬರ್ ಪೇಯ್ನ್ ಅಂತ. ಬಟ್ 34 ವಾರಕ್ಕೆ ಈ ಥರ ಪೇಯ್ನ್ ಆಗಿ ಅವರು ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಬಂದಿದ್ದಾರೆ, ನಮ್ಮ ಮೆಟರ್ನಲ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಆಸ್ಪತ್ರೆಗೆ ಬಂದಿದ್ದಾರೆ. ಬಂದಾಗ ವೈದ್ಯರು ಇಮಿಡಿಯೇಟಾಗಿ ಅದನ್ನು ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಅಡ್ಮಿಟ್ ಮಾಡಿ ನೋಡಿದಾಗ ಏನಾಗಿದೆ, ಅವರಿಗೆ ಬಿ ಪಿ ಜಾಸ್ತಿ ಇತ್ತು. ಯೂಶ್ವಲಿ ಪ್ರೆಗ್ನೆನ್ಸಿಲಿ ಬಿ ಪಿ ಜಾಸ್ತಿ ಆಗುತ್ತೆ, ಬಟ್ ಇದು ತುಂಬಾ ಜಾಸ್ತಿ ಇತ್ತು. ಸೊ ಏನಾಗುತ್ತೆ, ಇದು ಜೆಸ್ಟೇಷನಲ್ ಹೈಪರ್ಟೆನ್ಷನ್ ಅಂದರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿಲಿ ಬಿ ಪಿ ಜಾಸ್ತಿ ಆದರೆ ಜೆಸ್ಟೇಷನಲ್ ಹೈಪರ್ಟೆನ್ಷನ್ ಅಂತ ಆಗ್ತದೆ. ಸೊ ಅದಾದ ತಕ್ಷಣ ಎಲ್ಲ ಪರೀಕ್ಷೆಗಳು ರಕ್ತ ಪರೀಕ್ಷೆ ಇರ್ಬೋದು, ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ದಾರೆ. ಸ್ಕ್ಯಾನಿಂಗ್ ಎಲ್ಲ ಮಾಡಿದಾಗ ಅಲ್ಲಿ ನೀರು ಕಮ್ಮಿ ಇದೆ ಅಂತ ಗೊತ್ತಾಗಿದೆ. ಯೂಶ್ವಲಿ ನಾವು ಹಂಗೆ ಸೆಕ್ಷನ್ ಮಾಡಲ್ಲ. ಯಾವಾಗ ಸೆಕ್ಷನ್ ಮಾಡಿ ಸೆಕ್ಷನ್ಗೆ ಇಂಡಿಕೇಷನ್ಸ್ ಬರುತ್ತೆ. ಒಂದು ಇಂಡಿಕೇಷನ್ ಏನಪ್ಪ ಅಂತಂದರೆ, ಅದಕ್ಕೆ ಅವ್ರಿಗೆ ಪ್ರೆಗ್ನೆನ್ಸಿ ಇಂಡ್ಯೂಸ್ ಹೈಪರ್ಟೆನ್ಷನ್ ಇತ್ತು, ಮತ್ತು ನೀರು ಏನಿತ್ತು ಅದು ನೀರು ಕಮ್ಮಿ ಆಗಿತ್ತು. ನಾವು ಸೆಕ್ಷನ್ ಏನೋ ಮಾಡದೇ ಇದ್ದಿದ್ದರೆ ಮಗುವನ್ನ ಉಳಿಸ್ಕೊಳ್ಳೋ ತೊಂದರೆ ಆಗ್ತಿತ್ತು. ಹಾಗಾಗಿ ವೈದ್ಯರು ಎಲ್ಲ ಪರೀಕ್ಷೆಗಳನ್ನ ಮಾಡಿ ಅದೇ ದಿನ ಅಂದರೆ ದಿನಾಂಕ 7ನೇ ತಾರೀಕು 4:30ಕ್ಕೆ ಸೆಕ್ಷನ್ ಮಾಡಿದ್ದಾರೆ. ಮಗುನೂ ಆಚೆ ತೆಗೆದಿದ್ದಾರೆ. ಸೊ ಬಂದಾಗಲೇ ತಾಯಿದು ಕಂಡೀಷನ್ ಸ್ವಲ್ಪ ಇದಿರೋದ್ರಿಂದ ನಾವು ICUಲೇ ಮ್ಯಾನೇಜ್ ಮಾಡಿದ್ದು. ಅದು ಮಗುನ ಡೆಲಿವರಿ ಆದಮೇಲೆ ತಾಯಿನ ಪುನಃ ಮತ್ತೆ ICU ಶಿಫ್ಟ್ ಮಾಡಿದ್ವಿ. ICUಗೆ ಶಿಫ್ಟ್ ಮಾಡಿದ ನಂತರ ತಾಯಿಗೆ ಬ್ಲೀಡಿಂಗ್ ನಿಂತ್ಕೊಳ್ಳೇ ಇಲ್ಲ. ನಾವು ತುಂಬಾ ಹತ್ತತ್ರ 4 ಲೀಟ್ರಷ್ಟು ರಕ್ತ ಹೋಯಿತು. ಆ 4 ಲೀಟ್ರ್ ರಕ್ತ ಹೋದರೆ ನಾನು 4 ಲೀಟ್ರ್ ಕೊಡಬೇಕು. ನಾವು ಅರೌಂಡು 42 ರಕ್ತಗಳು ಕೊಟ್ಟಿದ್ವಿ. 42 4 ಲೀಟ್ರ್ ಹೋಗಿತ್ತು, ನಾವು 42 ಪ್ಯಾಕೆಟಷ್ಟು ರಕ್ತಗಳನ್ನ ಕೊಟ್ಟಿದ್ವಿ. ಕೊಟ್ಟರೂ ರಕ್ತ ನಿಲ್ಲಿಲ್ಲ. ತುಂಬಾ ರಕ್ತ ಹೋಗ್ತಾನೆ ಇತ್ತು, ಪ್ಯಾಡ್ಗಳು ಚೇಂಜ್ ಮಾಡ್ತಾ ಇತ್ತು. ಸೊ ಇದೇ ಥರ ರಕ್ತ ಹೋಗ್ತಿದ್ರೆ ತಾಯಿಗೆ ತೊಂದರೆ ಆಗುತ್ತೆ ಅಂತೇಳಿ ಡಿಸೈಡ್ ಮಾಡಿ ಅದೇ ರಾತ್ರಿ 10:00ವರೆಗೆ ನಾವು ಅದನ್ನು ತಾಯಿನ ಮತ್ತೆ OTಗೆ ಶಿಫ್ಟ್ ಮಾಡಿ OTಲಿ ಅದನ್ನು ಹಿಸ್ಟೆಕ್ಟಮಿ ಮಾಡಿದ್ವಿ. ಅದು ಪೆರಿಪಾರ್ಟಮ್ ಹಿಸ್ಟೆಕ್ಟಮಿ ಅಂತೇಳಿ. ಇದೇ ಬ್ಲೀಡಿಂಗ್ ಯಾವಾಗ ಕಂಟ್ರೋಲ್ ಆಗಲ್ಲ. ಬ್ಲೀಡಿಂಗ್ ಆಗ್ತು ಅಂತ ಏನು ರಕ್ತ ಹೋಗ್ತೀವಿ, ರಕ್ತ ಕೊಡ್ತಾ ಇರಬೇಕು. ಈ ರಕ್ತ ಹೋಗ್ತಾ ಇದೆ, ರಕ್ತ ಕೊಟ್ಟರು ರಕ್ತ ನಿಲ್ತಾನೆ ಇಲ್ಲ ಅಂದಾಗ ನೆಕ್ಸ್ಟ್ ನಮಗೆ ಇರೋವಂಥ ಆಪ್ಷನ್ನೇ ಹಿಸ್ಟೆಕ್ಟಮಿ ಮಾಡಬೇಕು ಅಂತೇಳಿ ನಮ್ಮ ನುರಿತ ವೈದ್ಯರ ತಂಡ ಸೇರಿಕೊಂಡು, ಬರೀ OBG ಅಲ್ಲ, OBG, ಅನಸ್ತೇಷಿಯಾ, ಮೆಡಿಸಿನ್ ಅವರು ಎಲ್ಲ ವೈದ್ಯರು ಎಲ್ಲರೂ ಸೇರಿಕೊಂಡು. ಸೊ ಜಿಲ್ಲಾ ಆಸ್ಪತ್ರೆ ಅಥವಾ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯಲ್ಲಿ ಏನಪ್ಪ ಒಂದು ಅಡ್ವಾಂಟೇಜ್ ಅಂದರೆ, ಇಲ್ಲಿ ಒಂದೊಂದು ವಿಭಾಗ, ಇಲ್ಲಿ 21 ವಿಭಾಗಗಳಿರುತ್ತೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಎಲ್ಲ ವಿಭಾಗದ ವೈದ್ಯರುಗಳು ಸೇರಿಕೊಂಡು ಡಿಸಿಷನ್ ತೊಗೊಂಡು ಆಮೇಲೆ ಹಿಸ್ಟೆಕ್ಟಮಿ ಮಾಡಾಯಿತು. ಹಿಸ್ಟೆಕ್ಟಮಿ ಮಾಡಾದ್ಮೇಲೆ ಮತ್ತೆ ICU ಶಿಫ್ಟ್ ಮಾಡಿ ಪೇಷೆಂಟು ವೆಂಟಿಲೇಟ್ರಿಗೆ ಹೋಗ್ತಾಯಿತ್ತು. ವೆಂಟಿಲೇಟ್ರಿಗೆ ಅಲ್ಲಿದ್ದು ಪೇಷೆಂಟು ವೆಂಟಿಲೇಟ್ರಲ್ಲಿ ಅನಸ್ತೇಷಿಯಾದವರು ಮತ್ತು ಮೆಡಿಸಿನ್ ವೈದ್ಯರು ಅದಕ್ಕೇನೇನು ಚಿಕಿತ್ಸೆ ಕೊಡಬೇಕು ಆ ಚಿಕಿತ್ಸೆಗಳನ್ನ ಕೊಟ್ಟು ತಾಯಿನ ವೆಂಟಿಲೇಟ್ರಿಂದನೂ ತೆಗೆದು ಇವತ್ತು ತಾಯಿ ತುಂಬ ಚೆನ್ನಾಗಿದ್ದಾರೆ. ಇನ್ನೂ ICUಲಿದ್ದಾರೆ, ಬಟ್ ವೆಂಟಿಲೇಟ್ರ್ ಮೇಲಿಲ್ಲ. ಇವಾಗ ಅವ್ರು ಫೀಡಿಂಗ್ ಎಲ್ಲ ಶುರು ಮಾಡಿದ್ದಾರೆ. 2 ಮಗು ಗಂಡು ಮಗು ಆಯಿತು. ಅದು ಒಂದು 1 kg 600 ಗ್ರಾಮ್ ಇತ್ತು. ಮಗುನೂ ಚೆನ್ನಾಗಿ ಇಂಪ್ರೂವ್ ಆಗಿದೆ, ತಾಯಿನೂ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ. ಯಾಕೆ ಹೇಳಬೇಕು ಅಂದರೆ ನಮ್ಗೆ ಇಷ್ಟೊಂದು ಖುಷಿ ಆಗುತ್ತೆ ಅಂದರೆ, ನಮ್ಮ ಆಸ್ಪತ್ರೆಯಲ್ಲಿ ತಿಂಗಳಿಗೆ ಸರಿಸುಮಾರು 550ರಿಂದ 600 ಡೆಲಿವರಿಗಳಾಗುತ್ತೆ. 600 ಡೆಲಿವರಿಗಳಲ್ಲಿ 300-325 ಸೆಕ್ಷನ್ ಆಗ್ತದೆ. ಇನ್ನೊಂದು 40-45% ನಾರ್ಮಲ್ ಡೆಲಿವರಿ ಆಗುತ್ತೆ. ಈ ತಾಯಿದೇನಪ್ಪ ಯಾಕೆ ಸೆಕ್ಷನ್ನೇ ಮಾಡಬೇಕಿತ್ತು ಅಂದರೆ, ಪ್ರೀವಿಯಸ್ಲಿನೂ 2 ಸೆಕ್ಷನ್ಗಳಾಗಿತ್ತು. ಸೊ ಪ್ರೀವಿಯಸ್ 2 ಸೆಕ್ಷನ್ ಆದರೆ 1 ಸೆಕ್ಷನ್ ಮತ್ತೆ ಸೆಕ್ಷನ್ನೇ ಮಾಡಬೇಕಾಗಿತ್ತು. ಬಟ್ ಈ ಕಂಡೀಷನ್ ಏನು ಸೆಕ್ಷನ್ ಇಂಡಿಕೇಷನ್ನೇ ಆಲಿಗೋಯ್ಡ್ರಮ್ನಿಸ್ ಇತ್ತು, ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ಟೆನ್ಷನ್ ಇತ್ತು. ನಾವು ದಿನನಿತ್ಯ ಈ ಥರ ದಿನಕ್ಕೆ 15-20 ಡೆಲಿವರಿಗಳು ಮಾಡ್ತಾ ಇರ್ತವೆ. ಹೊಸ ಮಕ್ಕಳು ಹುಡ್ತಾ ಇರ್ತವೆ. ನಮ್ಮ ದಿನಕ್ಕೆ ಏನಿಲ್ಲ ಅಂದರೆ 6-7 ಡೆತ್ ಆಗ್ತಾನೆ ಇರುತ್ತೆ. ಹೊರ ರೋಗಿಗಳು ಏನಿಲ್ಲ, ನಮಗೆ 2,000 ಜನ ಮಿನಿಮಮ್ 2,000 ಜನ ಬರ್ತಾರೆ. 2,000 ಜನ ಬರ್ತಾರೆ, ಜೊತೆಗೆ 2,000 ಜನ ಇರ್ತಾರೆ. ಅಂದರೆ 5,000 ಜನ ಬಂದು ಹೋಗುವಂಥ ಜಾಗ ಇದೆ. ಒಳ ರೋಗಿಗಳಾಗಿ ಇವತ್ತು ನಮಗೆ 850 ಅಡ್ಮಿಷನ್ ಇದೆ. ನಮ್ಮ ಕೆಪಾಸಿಟಿಗಿಂತ ಸ್ವಲ್ಪ ಜಾಸ್ತಿನೇ ಇದೆ. ನಮ್ಮ 1,200 ಆಸ್ಪತ್ರೆ ಇದ್ರೂ ಇನ್ನೂ ನಮ್ಗೆ 200-300 ಹಾಸಿಗೆಗಳ ಅವಕಾಶ ಇದೆ. ಹತ್ತತ್ರ ನಮ್ಗೆ ಇವತ್ತು 850 ರೋಗಿಗಳಿದೆ. ಇಷ್ಟು ರೋಗಿಗಳಿಗೂ ನಮ್ಮ ಆಸ್ಪತ್ರೆ ಬಂದಾಗ ನಮಗೇನು ಒಳ್ಳೆ ಚಿಕಿತ್ಸೆ ಕೊಟ್ಟು ಪೇಷೆಂಟ್ಗಳನ್ನ ಕಳಿಸ್ಬೇಕು ಅನ್ನೋದೇ ಉದ್ದೇಶ. ಯಾವುದೇ ವೈದ್ಯರು ಯಾರು ವೈದ್ಯ ವೃತ್ತಿನ ಔಟ್ ಮಾಡಿದಾರೋ ಅವ್ರಿಗೆ ಖುಷಿ ಸಿಗೋದು ಯಾವಾಗ ಅಂದಾಗ, ನೋವಲ್ಲಿ ಬಂದಿದ್ದ ರೋಗಿ ಖುಷಿಯಾಗಿ ಆಚೆ ಕಡೆ ಹೋದಾಗ. ಯಾವುದೇ ವೈದ್ಯರಿಗೂ ಯಾವುದೋ ಡೆತ್ ಆದ್ರೂ ನಮ್ಮದೇ ಡೆತ್ ಅನಿಸುತ್ತೆ. ಬಟ್ ಜನರುಗಳಿಗೆ ಏನು ಭಾವನೆ ಅಂದರೆ, ಇವ್ರಿಗೇನು ಡೆತ್ ನೋಡ್ತಾ ಇರ್ತಾರೆ, ನಮ್ಮ ಮನೆಗಿದು ಮೊದಲೇ ಡೆತ್ತು, ಇವ್ರು ಡೆತ್ ನೋಡ್ತಾ ಇರ್ತಾರೆ, ಇವ್ರಿಗೆ ಸಾವು ಬಗ್ಗೆ ಇವ್ರಿಗೇನು ಕಾಳಜಿನೇ ಇಲ್ಲ ಅಂತ. ಅದು ಯಾವುದೇ ಕಾರಣ ಶುದ್ಧ ಸುಳ್ಳು. ವೈದ್ಯರು ಮನುಷ್ಯರು, ಏನು ದೇವರು ಅಂತ ಕರೆದ್ರೂ ನಾವು ಓದ್ಕೊಂಡು ಬಂದಿರೋವಂಥದ್ದು.
ನಮ್ಮ ಬುಕ್ಕಲ್ಲೂ ಕೊಟ್ಟಿದ್ದಾವೆ. ಎಲ್ಲದಕ್ಕೂ ಕಾಂಪ್ಲಿಕೇಶನ್ಸ್ ಬಿದ್ದಿರುತ್ತೆ. ಒಂದು ಆಪ್ರೇಷನ್ ಮಾಡ್ತೀವಿ ಅಂದರೆ ಆಪ್ರೇಷನ್ನಿಗೆ ಸಂಬಂಧಪಟ್ಟ ಕಾಂಪ್ಲಿಕೇಶನ್ಸ್ ಆಗೇ ಆಗುತ್ತೆ. ಒಬ್ಬೊಬ್ಬ ದೇಹದ ಕಂಡೀಷನ್ ಇದ್ದಂಗೆ ಇನ್ನೊಬ್ಬರದಿರಲ್ಲ. ಈಗ ಏನು 160 ಕೋಟಿ ಜನ ಇದ್ದೀವಿ, ಎಲ್ಲರೂ ಒಂದೇ ಥರ ಉಂಟ ದೇಹ ಇಲ್ಲ. 160 ಕೋಟಿ ಜನದ್ದು 160 ಥರದಲ್ಲೇ ಇರುತ್ತೆ. ಹಾಗಾಗಿ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನಿರುತ್ತೆ, ನಾವು ನಾರ್ಮಲ್ ಆಗಿ ಪ್ರೊಸೀಜರ್ ಯಾವ ಥರ ಮಾಡಬೇಕು ಮಾಡಿದಾಗ ಕಾಂಪ್ಲಿಕೇಶನ್ಸ್ಗಳು ಕೊಟ್ಟಿರ್ತಾರೆ. ಕಾಂಪ್ಲಿಕೇಶನ್ ಕೊನೆ ಒಂದು ಕಾಂಪ್ಲಿಕೇಶನ್ ಡೆತ್ತು ಸಹ ಇರುತ್ತೆ. ಇಂಥ ಪರಿಸ್ಥಿತಿಲಿ ಡೆತ್ಗಳನ್ನ ಆದಷ್ಟು ಕಮ್ಮಿ ಮಾಡಬೇಕು ಅಂತ ನಮ್ಮ ಎಫರ್ಟ್ ಇರುತ್ತೆ. ಬಟ್ ಯಾವುದೋ ಒಂದು ಚಿಕ್ಕ ಪುಟ್ಟದು ಒಂದು ದೊಡ್ಡ ಆಸ್ಪತ್ರೆ 1200 ಬೆಡ್ಡಿನ ಆಸ್ಪತ್ರೆ, ತಿಂಗಳಿಗೆ ಏನೋ ನಾವು 1200ರಿಂದ 1300 ಆಪ್ರೇಷನ್ಗಳು ಮಾಡ್ತೀವಿ. ಡೆತ್ತು ಎಲ್ಲೋ ಅಪರೂಪ. ಬಟ್ ಆ ಒಂದು ಡೆತ್ತಿಂದ ನಮ್ಮ ಸಂಸ್ಥೆನ ಅಳೆದ್ರೆ ಅಥವಾ ಆಸ್ಪತ್ರೆ ಅಳೆದ್ರೆ ಇಲ್ಲಿ ಕೆಲಸ ಮಾಡ್ತಿರೋರ ಮನಸ್ಥೈರ್ಯ ತುಂಬ ಕುಗ್ಗಿ ಹೋಗುತ್ತೆ. ನಮ್ಮ ಆಸ್ಪತ್ರೆ ಬೇರೆ ನಮ್ಮ ರಾಜ್ಯದಲ್ಲಿರುವಂಥ ಯಾವುದೇ ಮೆಡಿಕಲ್ ಕಾಲೇಜ್ ಕಂಪೇರ್ ಮಾಡೋದು ನಮ್ಮ ಆಸ್ಪತ್ರೆ ಪರ್ಫಾರ್ಮೆನ್ಸ್ ಬರೀ ರೋಗಿಗಳು ಚಿಕಿತ್ಸೆ ಕೊಡೋದಲ್ಲ, ಕ್ವಾಲಿಟಿ ಸರ್ವಿಸಸ್, NABH ಆಗಲಿ, NQAS ಆಗಲಿ, ಕಾಯಕಲ್ಪ ಆಗಲಿ, ಇವೆಲ್ಲ ಇಲ್ಲಿ ಎಲ್ಲೋ ನಮ್ಮ ರಾಜ್ಯದಲ್ಲಿ ಕೊಡುವಂಥ ಅವಾರ್ಡ್ಗಳಲ್ಲ. ಇದು ನಮಗೆ ಕೊಡೋದು ನ್ಯಾಷನಲ್ ಲೆವೆಲ್ ಅವಾರ್ಡ್ಗಳು. ಇವೆಲ್ಲ ಇದನ್ನು 1200 ಹಾಸಿಗೆ ಆಸ್ಪತ್ರೆಯಲ್ಲಿ ನಾವು ಯಾವುದೋ NABH ಅಕ್ರಿಡೇಷನ್ ತೊಗೋತೀವಿ, NQAS ಮಾನ್ಯತೆ ತೊಗೋತೀವಿ, ಕ್ಲೀನ್ಲಿನೆಸ್ಸಿಗೆ ಕಾಯಕಲ್ಪ ಅವಾರ್ಡ್ ಕೊಡ್ತಾರೆ ಅಂದರೆ ಸುಮ್ಮನೆ ಅಂತ ಕೊಡೋಂತಿರಲ್ಲ. ಹಾಗಾಗಿ ನಮ್ಮ ಸಿಬ್ಬಂದಿಗಳು ರೋಗಿಗಳ ಚಿಕಿತ್ಸೆಗೆ ಎಷ್ಟು ಪ್ರಾಮುಖ್ಯ ಕೊಡ್ತಾ ಇದ್ದೀವೋ ಅದೇ ರೀತಿ ಕ್ಲೀನ್ಲಿನೆಸ್ಸು, ಹೈಜೀನ್, ಯಾಕೆಂದರೆ ಪಾರ್ಟ್ ಆಫ್ ಹೆಲ್ತ್ ಅದು. ನಾವು ಅದನ್ನು ಚೆನ್ನಾಗಿ ಇಟ್ಕೊಂಡ್ರೆ ನಾವು ಇದನ್ನು ಮಾಡ್ಬೋದು. ನಮ್ಮ ಜಿಲ್ಲೆಗೆ ಬರೀ ಹಾಸನ ಜಿಲ್ಲೆಯಿಂದ ರೋಗಿಗಳು ಬರ್ತಾ ಇಲ್ಲ. ಮಂಡ್ಯ ಜಿಲ್ಲೆಯಿಂದ, ಚಿಕ್ಕಮಗಳೂರು ಜಿಲ್ಲೆಯಿಂದ, ತುಮಕೂರು ಜಿಲ್ಲೆಯಿಂದ, ಕೊಡಗು ಜಿಲ್ಲೆಯಿಂದ ಇಲ್ಲಿ ರೋಗಿ ಬರ್ತಾ ಇದ್ದಾರೆ ಅಂದರೆ ನಮ್ಮಲ್ಲಿ ಸರ್ವಿಸ್ ಚೆನ್ನಾಗಿದೆ ಅಂತೇಳಿ. ಯಾವುದೋ 1 ಅಥವಾ 2 ಇನ್ಸಿಡೆಂಟ್ಗಳಲ್ಲಿ ನಮ್ಮ ಸಂಸ್ಥೆಯ ನಮ್ಮ ಆಸ್ಪತ್ರೆ ಕೆಟ್ಟೆಸ್ ಬಂದರೆ ಇದು ನಮ್ಮ ಆಸ್ಪತ್ರೆ, ನಿಮ್ಮ ಆಸ್ಪತ್ರೆ, ಇದು ಸಾರ್ವಜನಿಕರ ಆಸ್ಪತ್ರೆ. ನೀವು ಎಷ್ಟು ಆಸ್ಪತ್ರೆಗೆ ನೀವುಗಳು ಹೇಳಿ ಈ ಥರ ಬರ್ತಾ ಇರೋದು. ಈಗ ರೋಗಿಗಳು ಚೆನ್ನಾಗಿ ಮಾಡ್ತಾರಪ್ಪ ಸರ್, ಅಲ್ಲಿ ಬೇಗ ಡೆಲಿವರಿ ಮಾಡಿಕೊಡ್ತಾರೆ, ಬೇಗ ಆಪ್ರೇಷನ್ ಮಾಡಿಕೊಡ್ತಾರೆ, ಬಾಯಿಯಿಂದ ಬಾಯಿಗೆ ಪ್ರಪಗಂಡವಾಗಿ ನಮ್ಮ ಜಿಲ್ಲೆ ಬಿಟ್ಟು ನಮ್ಮ ಅಡ್ಜಸೆಂಟ್ ಜಿಲ್ಲೆಗಳಿಗೆ ಹೋಗಿದೆ. ನಾವು ಸೇವೆ ಕೊಡೋಕ್ಕೆ ನಿರಂತರವಾಗಿ ಸಿದ್ಧವಾಗಿದ್ದೀವಿ. ಅದೇ ರೀತಿ ಸಾರ್ವಜನಿಕರು ಮತ್ತು ಏನು ನಮ್ಮಿಂದ ಸೌಲಭ್ಯಗಳು ಪಡ್ಕೊಂಡು ಹೋಗ್ತಾರೆ, ನಮ್ಮ ಆಸ್ಪತ್ರೆ ನಂಬಿಕೆ ಇಡಿ. ನಾವು ನಿಮ್ಮ ನಂಬಿಕೆಗೆ ನೀವು ಅರ್ಹರಾಗಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಚಿಕ್ಕ ಪುಟ್ಟವು ಇದ್ದರೆ ನಮ್ಮನ್ನು ಯಾವುದೇ ಕಾರಣಕ್ಕೂ ನಾವು ನಿಮ್ಮಲ್ಲಿ ಸಾರ್ವಜನಿಕರು ಅಂದಮೇಲೆ ನಾವೆಲ್ಲ ಒಂದೇ ಫ್ಯಾಮಿಲಿ ಇದ್ದೀವಿ. ಏನು ವಸುದೇವ ಕುಟುಂಬಕಂ ಅಂತೇಳಿ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾ ಇರ್ತಾರೆ. ನಮ್ಮ ಪ್ರಪಂಚನೇ ಒಂದು ಫ್ಯಾಮಿಲಿ. ಹಾಗಾಗಿ ಯಾವುದೇ ಲಾಸ್ ಆದರೂ ನಮಗೂ ಅಷ್ಟೇ ಬೇಜಾರಿದೆ. ಯಾವುದೋ ಒಂದು ಡೆತ್ ಆಯಿತು ನಮಗೆ ಬೇಜಾರಿದೆ, ನಮಗೂ ತುಂಬ ಬೇಜಾರಿದೆ. ಅದ್ರ ಬಗ್ಗೆ ನಾವು ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ, ಎನ್ಕ್ವೈರಿ ಮಾಡಿದ್ದೀವಿ. ಈಗ ಯಾವಾಗ ಅದು ಡೆತ್ ಇನ್ನೋವೇಟಿವ್ ಬಂದಾಗ ನಾವು ನಮ್ಮ ಕೈಲಾಗಿದ್ದನ್ನು ಮಾಡಿದ್ದೀವಿ, ಮಾಡದೇ ಇದ್ದಂದು ದೇವ್ರ ಕೈಲಿ ಒಂದು ಕೆಲವಿರ್ತವೆ. ಹಾಗಾಗಿ ಈ ವಿಚಾರಗಳಲ್ಲೂ ನಮ್ಮ ಆಸ್ಪತ್ರೆ ಕೊಡೋ ಒಳ್ಳೆಯ ಸೇವೆಗಳನ್ನು ಜನ ಐಡೆಂಟಿಫೈ ಮಾಡಲಿ. ಇಂಥ ಚಿಕ್ಕ ಪುಟ್ಟಗಳನ್ನ ನಮ್ಮಲ್ಲಿ ತಪ್ಪುಗಳನ್ನ ತೋರಿಸ್ಕೊಡೋಕ್ಕೆ ಡೆಫಿನೆಟಾಗಿ ನಾವು ರೆಡಿ ಇದ್ದೀವಿ, ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ, ತಿದ್ಕೊಳ್ಳೋಕ್ಕೂ ರೆಡಿ ಇದ್ದೀವಿ. ನಿಮ್ಮಗಳ ಸಹಕಾರ ಇದ್ದರೆ ನಮ್ಮ ಆಸ್ಪತ್ರೆ ನಡೆಸ್ಬೋದು. ಇಲ್ಲಿರೋ ನಮ್ಮ ಸಿಬ್ಬಂದಿಗಳ ಮನಸ್ಥೈರ್ಯನ ಹೆಚ್ಚಿಸ್ಬೋದು. ಏನಾಗಿದೆ ಕಳೆದ 15 ದಿನದಲ್ಲಿ ನಾವೇನೋ ಹೇಳಬೇಕು ಅಂದರೆ, ಸರ್ ಇದು ಯಾಕೋ ಕಂಡೀಷನ್ ಚೆನ್ನಾಗಿಲ್ಲ ಸರ್, ಬೆಂಗಳೂರು ಕಳಿಸ್ಬಿಡೋಣ, ಸರ್ ಯಾಕೋ ಕಂಡೀಷನ್ ಚೆನ್ನಾಗಾಗ್ತಿಲ್ಲ, ಡೆತ್ ಆದರೆ ಕೇಳ್ತಾರೆ, ಮೈಸೂರು ಕಳಿಸ್ಬಿಡೋಣ. ಈ ಮನಸ್ಥಿತಿ ಬಂದರೆ ಏನಾಗುತ್ತೆ ಅಂದರೆ 50% ಆಫ್ ದ ಪೇಷಂಟ್ನ ರೆಫರ್ ಮಾಡೋಕ್ಕೆ ರೆಡಿಯಾಗಿರ್ತಾರೆ. ಯಾಕಪ್ಪ ರಿಸ್ಕ್ ತೊಗೊಳ್ಳೋದು? ಈಗ ನಾವು ರಿಸ್ಕ್ ತಗೊಂಡ್ರೆ 90ನ ಉಳಿಸ್ಬೋದು, 10 ಸಾಯ್ಬೋದು, 100ನೂ ಆಚೆ ಕಡೆ ಕಳಿಸಿದ್ರೆ ನಮ್ಮ ಆಸ್ಪತ್ರೆ ಬಿಟ್ಟು ಬೇರೆ ಕಡೆ ಹೋಗ್ತೀವಿ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಅವ್ರ ಜೊತೆ ಹೋಗ್ಬೇಕಾಗಿರೋರು, ಅದು ಅವರಿಗೆ ಹೊಸ ವ್ಯವಸ್ಥೆ ಎಲ್ಲಿದೆ ಏನು ಕತೆ ಗೊತ್ತಿಲ್ಲ, ಖರ್ಚು ವೆಚ್ಚಗಳು ಇದ್ದೇ ಇರುತ್ತೆ. ಹಾಗಾಗಿ ನಂಬಿಕೆ ಇಡಿ, ನಮ್ಮ ಆಸ್ಪತ್ರೆ ಇದು ನಿಮ್ಮ ಆಸ್ಪತ್ರೆ. ಇನ್ನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬರ್ತಾ ಇದೆ. ನಮ್ಮ ಸೇವೆ ನಿರಂತರ, ಯಾವುದೇ ಥರದಲ್ಲಿ ನಮ್ಮ ಬಗ್ಗೆ ಡೌಟ್ ಪಡೋದು ಬೇಡ. ನಿಮ್ಮ ಸಹಕಾರ ಯಾವತ್ತೂ ಇದೇ ರೀತಿ ಇರಲಿ. ಇದೊಂದು ಎಕ್ಸಾಂಪಲ್ ನಾನು ಹೇಳಿದ್ದೀನಿ. ನಿಮಗೆ ಉಳಿದಿನ ಮಾಹಿತಿಗಳನ್ನು ಬೇರೆ ರೋಗಿಗಳ ಬಗ್ಗೆಯೂ ನಾನು ಹೇಳ್ತೀನಿ. ನಿಮ್ಮ ಸಹಕಾರ ಎಷ್ಟು ದಿನ ನಮ್ಮ ಜೊತೆ ಇರುತ್ತೋ ನಾವು ನಿಮಗೆ ನಮ್ಮ ಸೇವೆಯನ್ನು ಅದೇ ಥರ ನಿರಂತರವಾಗಿರುತ್ತೆ ಅಂತ ಹೇಳ್ತಾರೆ. ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು.